ಅಮ್ಮ ಈಗ ಜೈಲಿನಲ್ಲಿದ್ದಾರೆ ಜಗ, ನೀವೇನಾದ್ರೂ ವಕೀಲರನ್ನ ಇಡೋದ್ರ ಬಗ್ಗೆ ಯೋಚನೆ ಮಾಡಿ. ಸ್ವಾಮಿ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಹೋಗಿ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ. ನನ್ನ ಮಗನ ಹೋಗಿ ನೋಡೋಣ ಅಂದ್ರೂ ದುಡ್ಡಿಲ್ಲ ನನ್ನ ಹತ್ರ. ಅವನು ಆಟೋ ತಗೊಂಡಿದ್ದ ಲೋನ್ ಮೇಲೆ ಆಟೋ ಹಿಡ್ಕೊಂಡೋಗಿದ್ದಾರೆ. ನಮ್ಮ ಮನೆಗೆ ದುಡ್ಕೊಂಡ್ ಬರ್ಬೇಕು, ನಾವು ತಿನ್ಬೇಕು. ನನಗೆ ಮಾತ್ರ ನೀವು ನೋಡ್ತಾರೆ, ನಮ್ಮ ಕೈಗಳು ಮಾಡ್ತಾರೆ. ಇದು ಚಲನ ಸರಿ ಇಲ್ಲ ನನಗೆ. ಆಸ್ಪತ್ರೆ ನೋಡ್ರಿ, ಇಡೀ ಫ್ಯಾಮಿಲಿ ನೋವಿನಲ್ಲಿದ್ದೀರಾ, ದುಡಿಯೋರು ಇಲ್ಲ, ದುಡಿತಿದ್ದಂತ ಆಟೋನು ತಗೊಂಡೋಗಿದ್ದಾರೆ. ಹಿಂಗೆ ಅಂಧ ಅಭಿಮಾನಕ್ಕೆ, ಯಾರ ಮೇಲೇನೋ ಅಭಿಮಾನಕ್ಕೆ ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ಮುಂದೆ ಜನ ಬೇರೆ ಅಭಿಮಾನಿಗಳು ಕೂಡ ಪಾಠ ಆಗ್ಬೇಕು. ಎಷ್ಟು ಕಷ್ಟದಲ್ಲಿದ್ದೀರಾ ಸರ್? ಇರೋದೊಂದು ಗಾಡಿ, ಇವಾಗ ಲೋನ್ ಐತೆ, ಇವಾಗ ಗಾಡಿನ ಹೇಳ್ಕೊಂಡಿದ್ದಾರೆ, ಇವಾಗ ಕಂತು ಬರೋದು, ಇವಾಗ ಕಟ್ಟಕ್ಕೂ ಅಮೌಂಟ್ ಇಲ್ಲ ಅಂತಾರೆ. ಈಗ ಪರಿಸ್ಥಿತಿ ಹೇಳ್ಬಾರ್ದು ಅಂದ್ರೆ ನೀನು ಹಾಕೋಂಥ ಪರಿಸ್ಥಿತಿ. ತುಂಬಾನೇ ಪ್ರೀತಿ ಇತ್ತು ಅವನಂದ್ರೆ ನಮ್ಗೆ ತುಂಬಾನೇ ಇಷ್ಟ. ನಾನಲ್ಲ, ನನ್ನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ತುಂಬಾನೇ ಇಷ್ಟ ಸರ್ ಅವನಂದ್ರೆ. ನೋಡೋಣ ಸರ್ ಏನ್ ಮಾಡೋದು ಅಂತ. ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅವ್ರ ವಿಚಾರದಲ್ಲೇ ಆಗಿರೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಕೆಟ್ಟಿರೋದ್ರಿಂದ ನೋಡೋಣ ಸರ್. ನನ್ಗೆ ಇನ್ನು ಯಾವ್ದು ಗೊತ್ತಿಲ್ಲ ಸರ್. ಅಲ್ಲಿ ಹೋಗಿ ಮಾತಾಡ್ಬೇಕು ಅವನ ಹತ್ರ, ಆಮೇಲೆ ಗೊತ್ತಾಗೋದು. ಯಾರು ನಾವಿದ್ದೀವಿ ಸಹಾಯ ಮಾಡ್ತೀವಿ ಅಂತನೋರು ಯಾರು ಹೇಳಿಲ್ಲ ಸರ್. ನಮ್ಗೆ ಇವಾಗ ನೋಡಿ, ನಾವು ನಾಳೆ ಬೆಂಗಳೂರಿಗೆ ಹೋಗಿ ನೋಡೋದಕ್ಕೂ ಸುಧಾ ನಮ್ಮ ಹತ್ರ ಅಮೌಂಟ್ ಇಲ್ಲ. ಅದಕ್ಕೂ ಬೇರೆಯವ್ರ ಸಹಾಯ ಕೇಳಂಗಾಗಿದೆ ನಮ್ಗೆ.